ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಮಹಾಕುಂಭ ಮೇಳಕ್ಕೆ ಹೋಗಿ ಬಂದಿದ್ದೀವಿ. ಹಾಗಾಗಿ ಈ ವಿಡಿಯೋನಲ್ಲಿ ನಾನು ಒಂದು 10 ಪಾಯಿಂಟ್ನ ಡಿಸ್ಕಸ್ ಮಾಡ್ತೀನಿ. ಅಂದರೆ ಕುಂಭಮೇಳಕ್ಕೆ ಹೇಗೆ ಹೋಗೋದು, ಪ್ರಯಾಗ್ರಾಜ್ಗೆ ರೀಚ್ ಆಗೋದು ಹೇಗೆ, ಅಲ್ಲಿ ಹೋದ್ಮೇಲೆ ಎಷ್ಟು ಕಿಲೋಮೀಟರ್ ನಡಿಬೇಕಾಗತ್ತೆ, ಮತ್ತು ಚಿಕ್ಕವ್ರನ್ನ ದೊಡ್ಡವ್ರನ್ನ ಕರ್ಕೊಂಡು ಹೋಗ್ಬೋದಾ, ಕ್ರೌಡು ಹೇಗಿದೆ, ತ್ರಿವೇಣಿ ಸಂಗಮದ ನೀರು ಕ್ಲೀನಾಗಿದೆಯೋ ಗಲೀಜಾಗಿದೆಯೋ, ಫುಡ್ ಫೆಸಿಲಿಟಿ ಹೇಗಿದೆ, ಟಾಯ್ಲೆಟ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ, ಸ್ಟೇ ಹೇಗೆ ಅಲ್ಲಿ ಹೋದರೆ, ಮತ್ತು ಬೈಕು ಬೋಟು ರೈಡ್ಗಳೆಲ್ಲ ಹೇಗೆ, ಎಷ್ಟು ಚಾರ್ಜ್ ಮಾಡ್ತಾರೆ, ಇದರೆಲ್ಲದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಒಬ್ರಿಗೆ ಪ್ರಯಾಗ್ರಾಜ್ಗೆ ಹೋಗಿ ಬರೋದಕ್ಕೆ ಎಷ್ಟು ಖರ್ಚಾಯಿತು ನಮಗೆ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಹೇಳಿದ್ದೀನಿ, ಅದನ್ನು ಮಿಸ್ ಮಾಡಬೇಡಿ. ಮೊದಲನೇದು, ಯಾಕೆ ಮಹಾಕುಂಭ ಮೇಳಕ್ಕೆ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ 144 ವರ್ಷದಲ್ಲಿ ಆಗೋವಂಥ ಇವೆಂಟ್ ಇದು. ಆದ್ದರಿಂದ ಇವಾಗಿರೋರು ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಮ್ಯಾಕ್ಸಿಮಮ್ ಜನ ಹೋಗೋದ್ರಿಂದ ತುಂಬ ಕ್ರೌಡ್ ಆಗಿದೆ. ಎರಡನೇದು, ಪ್ರಯಾಗ್ರಾಜ್ಗೆ ಹೇಗೆ ಹೋಗ್ಬೋದು. ನಾನು ಹೇಳ್ತಿರೋದು ಬೆಂಗಳೂರಿಂದ ಬಸ್ಸಲ್ಲಿ ಕೂಡ ಹೋಗ್ಬೋದು ಪ್ರಯಾಗ್ರಾಜ್ಗೆ. 38 ಅವರ್ಸ್ ಬೇಕಾಗುತ್ತೆ ಬಸ್ಸಲ್ಲಿ. ಆಮೇಲೆ ಅದು ಕಾಸ್ಟು 6000 8,000 ಆಗುತ್ತೆ ಒನ್ ವೇಗೆ. ಆದರೆ ಇದರಲ್ಲಿ ಒಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಏನು ಅಂದರೆ, ನಿಮಗೆ ಟಾಯ್ಲೆಟ್ಸು ನಿಮಗೆ ಬೇಕಾದಾಗ ಸಿಗಲ್ಲ, ಅವ್ರು ಸ್ಟಾಪ್ ಕೊಟ್ಟಾಗ ಯೂಸ್ ಮಾಡಬೇಕಾಗತ್ತೆ. ಈ ಬಸ್ಗಿಂತ ಬೆಟರ್ ಅನ್ಸೋದು ಟ್ರೈನು. ಯಾಕಂದರೆ ಟಾಯ್ಲೆಟ್ಸ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ಟಾಯ್ಲೆಟ್ಸ್ನ ಯೂಸ್ ಮಾಡ್ಬೋದು ನಿಮ್ಮ ಕನ್ವೀನಿಯನ್ಸಲ್ಲಿ. ಮತ್ತು ಟ್ರೈನಲ್ಲಿ ಕೂಡ 34 ಅವರ್ಸ್ ಆಗುತ್ತೆ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ. ಆಮೇಲೆ ಟ್ರೈನನ್ನು ನಾವು ಸ್ವಲ್ಪ ಅರ್ಲಿಯಾಗಿ ಬುಕ್ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ಸಿಗದೆ ಹೋದರೆ ನೀವು ತತ್ಕಾಲಲ್ಲಿ ಟ್ರೈ ಮಾಡಿ, ಆದರೆ 5 ನಿಮಿಷ ಅಷ್ಟರಲ್ಲಿ ಬುಕ್ಕಿಂಗ್ಸ್ ಕ್ಲೋಸ್ ಆಗುತ್ತೆ. ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಟ್ರೈ ಮಾಡಿ. ಬಸ್ಸಲ್ಲಾದರೆ ಆ ಥರ ಇರಲ್ಲ, ಒಂದು ವಾರಕ್ಕೆ ಮುಂಚೆನಾದ್ರು ಬುಕ್ ಮಾಡ್ಬೋದು. ಕೆಲವು ಸತಿ ಸಿಕ್ಕಿದ್ರೆ 2-3 ಡೇಸ್ ಮುಂಚೆನೂ ಸಿಕ್ಬಿಡುತ್ತೆ. ಟ್ರೈನ್ ಚಾರ್ಜಸ್ಸು ಇಟ್ ಡಿಪೆಂಡ್ಸ್, ನೀವು ಯಾವುದರಲ್ಲಿ ಬುಕ್ ಮಾಡ್ತೀರಾ. ಸ್ಲೀಪರ್, 2 AC, 1 3A ಈ ಥರದ್ದೆಲ್ಲ ಬರುತ್ತಲ್ಲ, 2500 ಇದೆ. ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಟ್ರೈನಲ್ಲಿ ಕೂಡ. ಆಮೇಲೆ ಡೈರೆಕ್ಟ್ ಫ್ಲೈಟ್ ಇದೆ ಪ್ರಯಾಗ್ರಾಜ್ಗೆ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜು 25,000 ಎಬೋವ್ ಇದೆ, ಅಪ್ ಟು 37,000ವರೆಗೂ ಇದೆ ಒನ್ ವೇ ಹೇಳ್ತಾ ಇರೋದು. ಬಸ್ಸು, ಟ್ರೈನು, ಫ್ಲೈಟು ಬುಕ್ಕಿಂಗ್ಸ್ ಯಾವುದೂ ಆಗಲಿಲ್ಲ ಅಂದರೆ ನೀವು ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಹುಡುಗರು ಹೋದರೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಬಟ್ ಫ್ಯಾಮಿಲಿ ಹೋದರೆ ಸ್ಟ್ರೈನ್ ಆಗ್ಬೋದು, ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. 4ನೇದು, ಕ್ರೌಡ್ ತುಂಬ ಇರುತ್ತಾ. ಶಾಹಿ ಸ್ನಾನದ ದಿನ ಮಾತ್ರ ನೀವು ಕ್ರೌಡ್ ಬಗ್ಗೆ ಕೇಳಲೇಬೇಡಿ, ಅದು ಗೊತ್ತಿರೋ ವಿಷಯ ಅಲ್ವಾ, ಕ್ರೌಡ್ ಇದ್ದೇ ಇರುತ್ತೆ. ನೀವು ಆ ದಿನಗಳನ್ನ ಹೊರತುಪಡಿಸಿ ಬೇರೆ ದಿನ ನೀವು ಹೋಗಿ. 5ನೇದು, ಚಿಕ್ಕವ್ರನ್ನ ಮತ್ತು ಹಿರಿಯರನ್ನ ಕರ್ಕೊಂಡು ಬರ್ಬೋದಾ ಅಂತ. ಕೆಪಾಸಿಟಿ ನಿಮಗೆ ಗೊತ್ತೇ ಇರುತ್ತೆ. ಅವರು ತುಂಬ ನಡೆಯೋಕ್ಕಾಗಲ್ಲ, ಅಥವಾ ಅವರು ಬಿಸಿಲು ಚಳಿಗೆ ತುಂಬ ಸೆನ್ಸಿಟಿವ್ ಅನ್ನೋದಾದರೆ ಕಷ್ಟ ಆಗುತ್ತೆ. ಅವರು ಇನ್ ಬಿಟ್ವೀನ್ ಎತ್ಕೊಳ್ಳಿ ಅಂತ ಅಂದ್ಬಿಟ್ರೆ ನಿಮಗೆ ನಡೆಯೋದು ತೊಂದರೆ ಇರುತ್ತೆ. ಅದ್ರ ಜೊತೆಗೆ ಅವ್ರು ಎತ್ಕೊಂಡು ನಡಿಬೇಕು ಅಂದರೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಅವ್ರು ನಡೆಯೋದಾದರೆ ನೀವು ಮ್ಯಾನೇಜ್ ಮಾಡ್ಬೋದು. ಹಾಗೆ ಹಿರಿಯರು ಕೂಡ, ಕೆಲವರಿಗೆ ತುಂಬ ಕಾಲು ನೋವು ಇರುತ್ತೆ, ನಡೆದ್ರೆ ಅದು ಇನ್ನೂ ಸಿವಿಯರ್ ಆಗ್ಬೋದು. ಮತ್ತು ಆರೋಗ್ಯ ಸಮಸ್ಯೆಗಳೆಲ್ಲ ಇರುತ್ತಲ್ಲ, ಆ ಥರದವರು ನಿಜವಾಗ್ಲೂ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಇಲ್ಲಾಂದರೆ ಅಲ್ಲಿ ಬಂದು ನಿಮಗೆ ತುಂಬ ತೊಂದರೆ ಆಗಿ ಹೋಗೋಕ್ಕೂ ಆಗಲ್ಲ, ರಿಟರ್ನ್ ಬರೋಕ್ಕೂ ಆಗಲ್ಲ ಅಂದರೆ ನಿಮಗೆ ಸಮಸ್ಯೆ ಆಗ್ಬೋದು. ಮಕ್ಕಳು ಹಿರಿಯರು ಹೋಗಲೇಬೇಕು ಅಂತ ಇದ್ದರೆ ನೀವು ಅರೇಲ್ ಘಾಟ್ಗೆ ಹೋದರೆ ನಿಮಗೆ ಈ ಸಮಸ್ಯೆ ಬರಲ್ಲ, ಆರಾಮಾಗಿ ನೀವು ಸ್ನಾನ ಮಾಡ್ಕೊಂಡು ಬರ್ಬೋದು. 6ನೇದು, ನೀರು ಕ್ಲೀನಾಗಿರುತ್ತಾ ಅಂತ. ಇವಾಗ ದಡದ ಕಡೆ ಇರುತ್ತಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸು, ಅಲ್ಲೆಲ್ಲ ತುಂಬ ಗಲೀಜಾಗಿರುತ್ತೆ. ಸ್ವಲ್ಪ ಮುಂದೆ ಹೋದರೆ, ಅಂದರೆ ಬೋಟಿಂದ ನೀವು ಮುಂದೆ ಹೋಗ್ತಿರಲ್ಲ, ಅಲ್ಲಿ ನೀರು ಕ್ಲೀನಾಗೇ ಇರುತ್ತೆ. ಆದರೆ ಪೂಜೆ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೋಟ್ಯಾಂತರ ಜನ ಅಷ್ಟೊಂದು ಹಾಕ್ಬಿಟ್ರೆ ಗಲೀಜಾಗದೆ ಇನ್ನೇನಾಗುತ್ತೆ ಹೇಳಿ. ಸೊ ನೀವು ಆದಷ್ಟು ಅವಾಯ್ಡ್ ಮಾಡಿ ಪೂಜೆ ಸಾಮಾನೆಲ್ಲ ನೀರೊಳಗೆ ಹಾಕೋದು. 7ನೇದು, ಬೈಕ್ ಮತ್ತು ಬೋಟ್ ರೈಡ್ ಹೇಗೆ ಅಂತ. ಬೈಕಲ್ಲಿ ನಾವು ಹೋಗ್ಬೋದು, ಆಟೋಲ್ಲೂ ಕೂಡ ಹೋಗ್ಬೋದು. ಆದರೆ ಬೈಕಲ್ಲಿ ಏನು ಕನ್ವೀನಿಯೆಂಟ್ ಅಂದರೆ ತುಂಬ ಮುಂದೆವರೆಗೂ ಬಿಡ್ತಾರೆ, ನಮಗೆ ಫ್ರೀಕ್ವೆನ್ಸಿ ಜಾಸ್ತಿ, ಆಟೋಗಿಂತ ಬೈಕ್ಸ್ ಜಾಸ್ತಿ ಇದೆ. ಸೊ ಬೈಕಲ್ಲಿ 200 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತು 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬೋಟ್ ರೈಡಲ್ಲಿ ನೀವು ಅರೇಲ್ ಘಾಟ್ಗೆ ಹೋದರೆ 1000 ರೂಪಿ ಮತ್ತು 1500 ರೂಪಿ ಚಾರ್ಜ್ ಮಾಡ್ತಾರಂತೆ. ಇಲ್ಲಿ ನಾರ್ಮಲ್ ಬೇರೆ ಸೆಕ್ಟರಲ್ಲಿ 200 ರೂಪಾಯಿಂದ 400 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. 8ನೇದು, ಊಟದ್ದು ವ್ಯವಸ್ಥೆ ಎಲ್ಲ ಹೇಗಿದೆ, ಏನು ತೊಂದರೆ ಆಗಲ್ವಾ ಊಟಕ್ಕೆ ಅಷ್ಟು ಜನ ಇದ್ದಾಗ ಅಂತ. ಖಂಡಿತವಾಗ್ಲೂ ಊಟಕ್ಕೆ ಮಾತ್ರ ಏನು ತೊಂದರೆ ಆಗಲ್ಲ. ಯಾಕೆ ಅಂದರೆ ಅಲ್ಲಿ ಫ್ರೀ ಊಟ ಕೊಡೋರು ತುಂಬ ಜನ ಇದ್ದಾರೆ, ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ನೀವು ದುಡ್ಡು ಕೊಟ್ಟು ಕೂಡ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ತಿನ್ಬೋದು. ಮತ್ತು ತಿಂಡಿಗಳು ಸುಮಾರು ಇರುತ್ತೆ, ಕುಡಿಯೋದಕ್ಕೆ ಜ್ಯೂಸು ಮತ್ತು ಕಬ್ಬಿನ ಹಾಲು ಕೂಡ ಅವೈಲಬಲ್ ಇರುತ್ತೆ.
ಒಂಬತ್ತನೇದು ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಹೇಗಿದೆ ಅಂತ. ತುಂಬ ಟಾಯ್ಲೆಟ್ಸ್ನ ಅವರು ಮಾಡಿದ್ದಾರೆ ಗೌರ್ಮೆಂಟಿಂದ, ಆದರೆ ಜನಗಳು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಿಲ್ಲ. ಅವರು ಯೂಸ್ ಮಾಡಿ ಅದನ್ನು ಗಲೀಜಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಕ್ಲೀನರ್ಸು ಕೂಡ ಕರೆಕ್ಟಾಗಿ ಬಂದು ಅವಾಗವಾಗ ಅದನ್ನು ಕ್ಲೀನಾಗಿದೆಯಾ ಅಂತ ಚೆಕ್ ಮಾಡ್ತಾ ಇಲ್ಲ. ಅದೊಂದರಲ್ಲಿ ಮಾತ್ರ ತುಂಬಾ ವರ್ಸ್ಟ್ ಟಾಯ್ಲೆಟ್ ವಿಷಯ ಬಂದರೆ. 10ನೇದು ಉಳ್ಕೊಳ್ಳೋದ್ರ ಬಗ್ಗೆ. ನೀವು ಪ್ರಯಾಗ್ರಾಜ್ಗೆ ಬರೋಕ್ಕೂ ಮುಂಚೆ ರೂಮ್ನ ಬುಕ್ ಮಾಡ್ಕೋಬೋದು. ಹೋಟೆಲ್ ರೂಮ್ಸ್ ಇರುತ್ತೆ ಮತ್ತು ಟೆಂಟ್ಸು ಸಿಗುತ್ತೆ. ಹೋಟೆಲ್ ರೂಮ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, 7,000 to 35,000 ಇರುತ್ತೆ. ಇನ್ನು ಕೆಲವುದು 4-5,000 ಸಿಗುತ್ತೆ, ಸ್ವಲ್ಪ ದೂರ ಇರುತ್ತೆ. ನಿಮಗೆ ಅದು ಇನ್ಕನ್ವೀನಿಯನ್ಸ್ ಆಗ್ಬೋದು. ಅಷ್ಟು ಎಕ್ಸ್ಪೆನ್ಸಿವ್ ಬೇಡ ಅಂತಂದರೆ ನೀವು ಟೆಂಟ್ಸು ಮತ್ತು ಫ್ರೀ ಟೆಂಟ್ಸ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಸ್ಕೊಳ್ಳೋಕ್ಕೆ ಹೊದ್ಕೊಳ್ಳೋಕ್ಕೆಲ್ಲ ಅವ್ರು ಅರೇಂಜ್ ಮಾಡಿರ್ತಾರೆ, ನೀವು ಅದನ್ನು ಬಳಸ್ಕೋಬೋದು. ಓವರ್ ಕ್ರೌಡ್ ಇದ್ದಾಗ ಅಂದರೆ ಶಾಹಿ ಸ್ನಾನದ ದಿನ ಮಾತ್ರ ಆ ಫ್ರೀ ಟೆಂಟ್ಸು ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. 3ನೇದು ಈ ಮಹಾಕುಂಭ ಮೇಳಕ್ಕೆ ಹೋದ್ಮೇಲೆ ಎಷ್ಟು ಕಿಲೋಮೀಟರ್ ನಡಿಬೇಕಾಗತ್ತೆ. ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿರೋ ಕೋಟ್ಯಾಂತರ ಜನರಿಗೆ ಮೂಡುವಂಥ ಮೊದಲನೇ ಪ್ರಶ್ನೆನೇ ಎಷ್ಟು ನಡಿಬೇಕು. ಸುಮಾರು 10ರಿಂದ 15 ಕಿಲೋಮೀಟರ್ ಅಷ್ಟು ವಾಕ್ ಮಾಡಬೇಕಾಗತ್ತೆ. ನಾವು 15 ಕಿಲೋಮೀಟ್ರ್ ಮೇಲೆ ವಾಕ್ ಮಾಡಿದ್ದು. ಆದರೆ ಇಲ್ಲಿ 45 ಘಾಟ್ಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕೆಲವರು ಬರೀ 5 ಕಿಲೋಮೀಟ್ರ್ ನಡೆದಿರೋರು ಇದ್ದಾರೆ, ಇನ್ನು ಕೆಲವರು 20-25 ಕಿಲೋಮೀಟರ್ ನಡೆದಿರೋರು ಇದ್ದಾರೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ನು ಅಂತಂದರೆ ಅರೇಲ್ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ಹೋದರೆ ನಿಮಗೆ ತುಂಬ ಕಮ್ಮಿ ನಡೆಯೋದಿರುತ್ತಂತೆ. ನೀವು ಹೋದರೆ ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡಿ. ಈ 10 ಪಾಯಿಂಟ್ಸು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಬೇರೆಯವ್ರ ಜೊತೆನೂ ಶೇರ್ ಮಾಡಿ. ಹಾಗೆ ನಾನು ಮಲ್ಟಿಪಲ್ ಟೈಮ್ಸ್ ಇದನ್ನು ರಿಪೀಟ್ ಮಾಡಿದ್ದೀನಿ. ಅರೇಲ್ ಘಾಟ್ಗೆ ಹೋದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಾಗೆ ಸ್ನಾನ ಮಾಡ್ಕೊಂಡು ಬರ್ಬೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಕೂಡ ಹೇಳಿ. ನಾವು 15 ಕಿಲೋಮೀಟ್ರು ನಡೆದ್ವಿ ಅನ್ನೋ ಮಾತ್ರಕ್ಕೆ ನಿಮಗೂ ಅದೇ ಥರ ಆಗುತ್ತೆ ಅಂತ ಏನೂ ಇಲ್ಲ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಿರ್ತೀನಿ, ಫಾಲೋ ಮಾಡಿ. 1 ನಿಮಿಷ, ವಿಡಿಯೋ ಏನು ಮುಗ್ದಿಲ್ಲ. ಎಲ್ಲರಿಗೂ ತುಂಬ ಕುತೂಹಲ ಮೂಡಿಸೋವಂಥ ಪ್ರಶ್ನೆ, ಎಷ್ಟು ಕಾಸ್ಟು ಇವ್ರಿಗೆ ಆಗಿರ್ಬೋದು ಪ್ರಯಾಗ್ರಾಜ್ಗೆ ಹೋಗಿ ಬರೋಕ್ಕೆ ಅಂತ. ಒಂದಾದ್ಮೇಲೆ ಒಂದು ಹೇಳ್ತೀನಿ, ನೀವು ಕೌಂಟ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಟು ಡೆಲ್ಲಿ ಫ್ಲೈಟ್ಗೆ 10,500 ಆಗಿದೆ. ಡೆಲ್ಲಿ ಟು ಪ್ರಯಾಗ್ರಾಜ್ ಟ್ರೈನ್ಗೆ 2,600 ಆಗಿದೆ. ರೂಮ್ಗೆ ಪರ್ ಹೆಡ್ 2,000 ಬಿದ್ದಿದೆ. 2 ರೂಮಲ್ಲಿ 1 ರೂಮ್ ವೇಸ್ಟ್ ಆಯಿತು, ಟ್ರೈನ್ ಡಿಲೇ ಆಗಿ. ಆದರೂ ಅದನ್ನು ಟ್ರಿಪ್ ಕಾಸ್ಟಲ್ಲೇ ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಪ್ರಯಾಗ್ರಾಜ್ ಟು ವಾರಣಾಸಿ ಕ್ಯಾಬ್ ಸರ್ವಿಸ್ ಮತ್ತು ಏರ್ಪೋರ್ಟ್ ಟ್ರಾನ್ಸ್ಫರ್ ಎಲ್ಲ ಸೇರಿ 2,500 ಪರ್ ಹೆಡ್ ಬಿದ್ದಿದೆ. ಬೈಕ್ ಮತ್ತು ಬೋಟ್ ರೈಡ್ಗೆ 1,200 ಆಗಿದೆ. ಊಟಕ್ಕೆ ಪರ್ ಹೆಡ್ 1,000 ಆಗಿದೆ. ಸಣ್ಣ ಪುಟ್ಟ ಖರ್ಚುಗಳು ಒಂದು 500 ಆಗಿರ್ಬೋದು. ಟೋಟಲ್ ಆಗಿ 4 ಜನಕ್ಕೆ ಸುಮಾರು 1,30,30,000 ಖರ್ಚಾಗಿದೆ. ಆಮೇಲೆ ನೀವು ಹೇಳ್ಬೋದು, ಬೇರೆಯವ್ರು ಕಮ್ಮಿ ಹೇಳಿದ್ರು ನೀವು ಜಾಸ್ತಿ ಹೇಳಿದ್ದೀರಾ, ಅಥವಾ ನಿಮ್ಮದು ಕಮ್ಮಿ ಇದೆ ಬೇರೆಯವ್ರದ್ದು ಜಾಸ್ತಿ ಆಗಿದೆ ಹೇಗೆ ಅಂತ. ಪ್ರತಿಯೊಬ್ಬರು ಎಕ್ಸ್ಪೀರಿಯೆನ್ಸು ಬೇರೆ ಬೇರೆ ಥರನೇ ಇರುತ್ತೆ. ನಾವು ಕಂಪೇರ್ ಮಾಡ್ಕೋತಾ ಹೋದರೆ ಅದು ಎಂಡೇ ಇರಲ್ಲ. ಮತ್ತು ಕಾಸ್ಟ್ ಅಲ್ಲದೆ ಹೋದರೂ ಅಲ್ಲಿ ಹೋದ್ಮೇಲೂ ಅಷ್ಟೇ ನಡೆಯೋ ವಿಷಯದಲ್ಲಾಗಿರ್ಬೋದು, ರೂಮ್ ವಿಷಯದಲ್ಲಾಗಿರ್ಬೋದು, ಬೈಕು ಬೋಟು ರೈಡ್ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ನಾಳೆ ಇದೇ ಸಮಯಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.